ಇನ್ನು ಸಿಎಂ ರಾಜೀನಾಮೆ ಸಲ್ಲಿಕೆಗೂ ಮುನ್ನ ಕಾವೇರಿ ನಿವಾಸದಲ್ಲಿ ಹೈ ವೋಲ್ಟೇಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಯಿತು. ಈ ಉಪಹಾರ ಕೂಟ ಭಾವುಕ ಕ್ಷಣಗಳಿಗೂ ಕೂಡ ಸಾಕ್ಷಿಯಾಯಿತು. ಸಿಎಂ ಸಿದ್ದರಾಮಯ್ಯರ ಕಾಲಿಗೆ ಡಿಕೆಶಿ ನಮಸ್ಕರಿಸಿ ಆಶೀರ್ವಾದ ಪಡೆದುಕೊಂಡ್ರು. ಸಿಎಂ ಕೂಡ ಡಿಕೆಯನ್ನ ಆಲಿಂಗನ ಮಾಡಿಕೊಂಡು ಶುಭ ಕೋರಿದ್ರು. ಹಾಗಿದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನೆಲ್ಲ ಆಯಿತು ತೋರಿಸ್ತೀವಿ ನೋಡಿ. ನಾನೇ ಸ್ವಯಂ ಪ್ರೇರಿತನಾಗಿ ಅವರು ಹೇಳಿದ ತಕ್ಷಣ ಕೊಟ್ಟಿದ್ದೇನೆ. ಈ ಮಾತುಗಳೊಂದಿಗೆ ಕರ್ನಾಟಕದ ಅಹಿಂದ ನಾಯಕನ ಯುಗಾಂತ್ಯವಾಗಿದೆ. ಭಾಗ್ಯಗಳ ಸರದಾರ, ಆರ್ಥಿಕ ಶಿಸ್ತಿನ ಸಿಪಾಯಿ, ನೇರ ನುಡಿ, ನಿಷ್ಠುರ ನಡೆ, ಹಿಂದುಳಿದ ವರ್ಗಗಳ ರಾಜಕೀಯಕ್ಕೆ ಹೊಸ ರೂಪ ಕೊಟ್ಟ ನಾಯಕ. ಅಹಿಂದ ಅನ್ನೋ ಶಕ್ತಿಯನ್ನ ರಾಜ್ಯ ರಾಜಕೀಯದ ಕೇಂದ್ರ ಬಿಂದುವಾಗಿಸಿದ ಸಿದ್ದರಾಮನ ಹುಂಡಿಯ ಸಿದ್ದರಾಮಯ್ಯ ತಮ್ಮ ಪಾರುಪತ್ಯ ಅಂತ್ಯಗೊಳಿಸಿದ್ದಾರೆ. ಅತಿ ಹೆಚ್ಚು ಕಾಲ ಕರ್ನಾಟಕವನ್ನಾಳಿದ ನಾವಿಕ, ಶೋಷಿತರ ಧ್ವನಿಯಾಗಿದ್ದ ಜನನಾಯಕ. ಕರ್ನಾಟಕದಲ್ಲಿ ದಕ್ಷ ಆಡಳಿತ ನಡೆಸಿದ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ್ದಾರೆ. ಮೊದಲ ಅವಧಿಯಲ್ಲಿ 5 ವರ್ಷ ಪೂರೈಸಿದ್ದ ಸಿದ್ದರಾಮಯ್ಯ ಈ ಅವಧಿಯಲ್ಲಿ 3 ವರ್ಷಕ್ಕೆ ಅಧಿಕಾರದಿಂದ ಕೆಳಗಿಳಿದಿದ್ದಾರೆ. ಆದರೆ ಈ ರಾಜೀನಾಮೆ ಘೋಷಣೆಗೂ ಮುನ್ನ ಸಿಎಂ ನಿವಾಸ ಕಾವೇರಿ ಅಪೂರ್ವ ಸಂಗಮಕ್ಕೆ ಸಾಕ್ಷಿಯಾಗಿತ್ತು. ಆತ್ಮೀಯ ಅಪ್ಪುಗೆ ಕಾಲಿಗೆ ಬಿದ್ದು ನಮಸ್ಕಾರ, ಭಾವುಕ ನೋಟ. ಇದು ಸಿಎಂ ನಿವಾಸದಲ್ಲಿ ಬೆಳಗ್ಗೆ ಘಟಿಸಿದ ಅಪೂರ್ವ ಸಂಗಮ, ಅತ್ಯಪರೂಪದ ಅಮೋಘ ಸನ್ನಿವೇಶ. ಇವತ್ತು ಬೆಳಗ್ಗೆ ಸಂಪುಟ ಸಹೋದ್ಯೋಗಿಗಳಿಗೆ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜಿಸಿದ್ರು. ಇಂದು ಬೆಳಗ್ಗಿನಿಂದಲೇ ಸಿಎಂ ನಿವಾಸಕ್ಕೆ ಸಚಿವರ ದಂಡೆ ಆಗಮಿಸಿತ್ತು. ಆದರೆ ಅದ್ಯಾವಾಗ ಡಿಸಿಎಂ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ನಿವಾಸಕ್ಕೆ ಆಗಮಿಸಿದ್ರು, ಸೀದಾ ಸಿದ್ದರಾಮಯ್ಯರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು. ಸಿದ್ದರಾಮಯ್ಯರನ್ನ ಆತ್ಮೀಯವಾಗಿ ತಬ್ಬಿಕೊಂಡು ಒಗ್ಗಟ್ಟು ಪ್ರದರ್ಶಿಸಿದ್ರು. ಈ ವೇಳೆ ಡಿಕೆ ಶಿವಕುಮಾರ್ ಭಾವುಕರಾಗಿದ್ರು. ಅಧಿಕಾರ ಕುರ್ಚಿಗಾಗಿ ಎಷ್ಟೇ ಪೈಪೋಟಿ, ಹಗ್ಗಜಗ್ಗಾಟ ಇದ್ರೂ ಇದೊಂದು ದೃಶ್ಯ ಮನಮಿಡಿಯುವ ಭಾವುಕತೆಗೆ ಸಾಕ್ಷೀಭೂತವಾಗಿದೆ ನೋಡಿ. ಸೋಮವಾರ ದೆಹಲಿಗೆ ಭೇಟಿ ಕೊಟ್ಟಿದ್ದ ಸಿದ್ದರಾಮಯ್ಯಗೆ ಕಾಂಗ್ರೆಸ್ ಹೈಕಮಾಂಡ್ 2 ದಿನದಲ್ಲಿ ಅಧಿಕಾರ ಹಸ್ತಾಂತರಿಸುವಂತೆ ಸೂಚನೆ ಕೊಟ್ಟಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಕಳೆದ 2 ದಿನಗಳಿಂದ ಯಾವುದೇ ಗುಟ್ಟು ಬಿಟ್ಟುಕೊಟ್ಟಿರಲಿಲ್ಲ. ನಿನ್ನೆ ಮಾಧ್ಯಮಗಳ ಜೊತೆ ಮಾತನಾಡಿದ್ದ ಸಿದ್ದರಾಮಯ್ಯ ಇಂದು ಎಲ್ಲ ಮಾತನಾಡ್ತೀನಿ ಎಂದಿದ್ರು. ಇಂದು ಬೆಳಗ್ಗೆ ತಮ್ಮ ಕಾವೇರಿ ನಿವಾಸದಲ್ಲಿ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಉಪಾಹಾರ ಕೂಟ ಏರ್ಪಡಿಸಿದ್ರು. ಈ ಹೈ ವೋಲ್ಟೇಜ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿದ್ದರಾಮಯ್ಯರ ವಿದಾಯದ ಮೀಟಿಂಗ್ ಆಗಿರಲಿದೆ ಎಂದು ಹೇಳಲಾಗಿತ್ತು. ಆ ಮಾತು ಈಗ ಅಕ್ಷರಶಃ ನಿಜವಾಗಿದೆ. ಸಿದ್ದರಾಮಯ್ಯ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಡಿಕೆಶಿ. ಇಡ್ಲಿ, ವಡೆ, ಖಾರಾಬಾತ್ ತಿನಿಸಿ ವಿದಾಯ ಘೋಷಿಸಿದ ಸಿಎಂ ಆಹ್ವಾನ ಹಿನ್ನೆಲೆ ಡಿಸಿಎಂ ಡಿಕೆ ಶಿವಕುಮಾರ್ ಆದಿಯಾಗಿ ಸಿದ್ದರಾಮಯ್ಯ ಸಂಪುಟದ ಬಹುತೇಕ ಎಲ್ಲಾ ಸಚಿವರು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಭಾಗಿಯಾಗಿದ್ದರು. ತಿಂಡಿಗಾಗಿ ಇಡ್ಲಿ, ವಡೆ, ಖಾರಾಬಾತ್, ಕೇಸರಿಬಾತ್ ರೆಡಿ ಮಾಡಿಸಲಾಗಿತ್ತು. ಆದರೆ ಈ ಸಭೆ ಕೇವಲ ತಿಂಡಿ ತಿನ್ನಲಿಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ರಾಜ್ಯದ ರಾಜಕೀಯ ಇತಿಹಾಸದಲ್ಲಿ ಮರೆಯಲಾಗದ ವಿದ್ಯಮಾನಕ್ಕೆ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಸಾಕ್ಷಿಯಾಗಿದೆ. ಸಿಎಂ ಸಿದ್ದರಾಮಯ್ಯರನ್ನ ಡಿಕೆಶಿ ಭೇಟಿಯಾಗ್ತಿದ್ದಂತೆ ಸೀದಾ ಹೋಗಿ ಕಾಲಿಗೆ ಬಿದ್ರು. ಈ ವೇಳೆ ಕಂಗ್ರಾಚುಲೇಷನ್ಸ್ ಅಂತ ಸಿಎಂ ಸಿದ್ದರಾಮಯ್ಯ ನಗುನಗುತ್ತಲೇ ಶುಭ ಕೋರಿದ್ರು. ನಂತರ ಇಬ್ಬರು ನಾಯಕರು ಪರಸ್ಪರ ಅಪ್ಪಿಕೊಳ್ಳುವ ಮೂಲಕ ಗಮನ ಸೆಳೆದ್ರು. ನಾವಿಬ್ರು ಎಂದಿಗೂ ಜೋಡೆತ್ತುಗಳಿದ್ದಂತೆ, ಅಧಿಕಾರ ಹೋಗುತ್ತೆ ಬರುತ್ತೆ, ಆದರೆ ನಮ್ಮ ಸ್ನೇಹ ಶಾಶ್ವತ ಎನ್ನುವ ರೀತಿ ಒಗ್ಗಟ್ಟಿನ ಸಂದೇಶ ಸಾರಿದ್ರು. ಇಂಟ್ರೆಸ್ಟಿಂಗ್ ಅಂದ್ರೆ ಸಿಎಂ ಸಿದ್ದರಾಮಯ್ಯರನ್ನ ಬಿಗಿದಪ್ಪಿಕೊಂಡ ಡಿಸಿಎಂ ಡಿಕೆಶಿ ಕೂಡ ಕ್ಷಣಕಾಲ ಭಾವುಕರಾದಂತೆ ಕಂಡುಬಂದ್ರು. ಇದಾದ ಬಳಿಕ ಸಿದ್ದರಾಮಯ್ಯ ಡಿಕೆಶಿ ಅಕ್ಕಪಕ್ಕದಲ್ಲೇ ಕುಳಿತು ತಿಂಡಿ ಸೇವಿಸಿದ್ರು. ತಿಂಡಿ ತಿನ್ನುತ್ತಿದ್ದಂತೆ ಸಂಪುಟ ಸದಸ್ಯರ ಮುಂದೆ ಸಿಎಂ ಸಿದ್ದರಾಮಯ್ಯ ತಮ್ಮ ರಾಜೀನಾಮೆ ನಿರ್ಧಾರವನ್ನ ಅಧಿಕೃತವಾಗಿ ಪ್ರಕಟಿಸಿದ್ರು. ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸುತ್ತೇನೆ ಎಂದು ನಿರ್ಧಾರ ಪ್ರಕಟಿಸಿದ ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಆಗಲಿದ್ದಾರೆ. ಇದನ್ನ ಹೈಕಮಾಂಡ್ ಹೇಳಿರುವುದಾಗಿ ತಿಳಿಸಿದರು. ಇನ್ನು 2028ರವರೆಗೆ ಡಿಕೆ ಶಿವಕುಮಾರ್ ಸಿಎಂ ಆಗಿರುತ್ತಾರೆ ಅಂತ ಹೇಳಿದರು. ಸಿದ್ದರಾಮಯ್ಯರ ಮಾತಿಗೆ ಎಲ್ಲಾ ಸಚಿವರು ಸಮ್ಮತಿ ಸೂಚಿಸಿದ್ರು. ಸಿದ್ದರಾಮಯ್ಯ ಸಚಿವರ ಮುಂದೆ ತಮ್ಮ ಈ ರಾಜೀನಾಮೆ ನಿರ್ಧಾರ ಪ್ರಕಟಿಸುವುದಕ್ಕೂ ಮುನ್ನ ಡಿಕೆಶಿ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಿದ್ರು. ಅರ್ಧ ತಾಸು ಮಾತುಕತೆ ನಡೆಸಿದ್ರು ಎನ್ನಲಾಗಿದೆ. ಇನ್ನು ತಮ್ಮ ಆಡಳಿತದ ಕಾರ್ಯವೈಖರಿ ಬಗ್ಗೆಯೂ ಪ್ರಸ್ತಾಪಿಸಿದ ಸಿಎಂ ಸಚಿವರಿಗೆ ಕೆಲವೊಂದು ಸಲಹೆಗಳನ್ನ ನೀಡಿದ್ದಾರೆ.
ಗ್ಯಾರಂಟಿ ಯೋಜನೆ ಅನುಷ್ಠಾನಕ್ಕೆ ಆದ ಅಡೆತಡೆ ಬಗ್ಗೆ ಮಾಹಿತಿ ಹಂಚಿಕೊಂಡ ಸಿದ್ದರಾಮಯ್ಯ, ಸಾಲ ಮಾಡಿದ್ರೂ ಅದರ ಕಷ್ಟ ನನ್ನೊಬ್ಬನಿಗೇನೆ ಗೊತ್ತು. ಕಷ್ಟದ ನಡುವೆಯೂ ಉತ್ತಮ ಆಡಳಿತ ನೀಡಿದ್ದೇನೆ. ನಾನು ಕೆಲಸ ಮಾಡಿರೋದು ಸಮಾಧಾನ ಇದೆ. ಎಲ್ಲ ಯೋಜನೆಗಳನ್ನು ನಾನು ಜನರಿಗೆ ನೀಡಿದ್ದೇವೆ. ಮುಂದೆ ನೀವು ಒಳ್ಳೆಯ ಕೆಲಸ ಮಾಡಿಕೊಂಡು ಹೋಗಿ. ಬಿಜೆಪಿ ಬಗ್ಗೆ ಎಚ್ಚರಿಕೆಯಿಂದ ಇರಿ ಎಂದು ಸಲಹೆ ನೀಡಿದರು ಎನ್ನಲಾಗಿದೆ. ಸಚಿವರ ಅನೇಕರು ರಾಜೀನಾಮೆ ನೀಡದಂತೆ ಸಿದ್ದರಾಮಯ್ಯಗೆ ಒತ್ತಾಯಿಸಿದರು. ಸಿಎಂ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ರಾಜೀನಾಮೆ ನೀಡುವುದಿಲ್ಲ ಎನ್ನಲಾಗಿತ್ತು. ಆದರೆ ಯಾವುದೇ ದೊಡ್ಡ ಸಂಘರ್ಷ, ಗೊಂದಲಕ್ಕೆ ಎಡೆ ಮಾಡಿಕೊಡದೆ ಅಧಿಕಾರ ಹಸ್ತಾಂತರವಾಗಿದೆ. ಅಧಿಕಾರ ಹಂಚಿಕೆ ಕಗ್ಗಂಟನ್ನ ಯಶಸ್ವಿಯಾಗಿ ಬಿಡಿಸುವಲ್ಲಿ ಹೈಕಮಾಂಡ್ ಸಕ್ಸಸ್ ಆಗಿದೆ. ಸಿದ್ದರಾಮಯ್ಯ ಸುಸೂತ್ರವಾಗಿ ಅಧಿಕಾರ ಹಸ್ತಾಂತರಿಸಿದ್ದು, ಡಿಕೆ ಕಾಲಿಗೆ ನಮಸ್ಕರಿಸುವ, ಆಲಿಂಗಿಸಿಕೊಳ್ಳುವ ಫೋಟೋಗಳು ವೈರಲ್ ಆಗಿವೆ. ಇದೇ ಫೋಟೋಗಳನ್ನು ಟ್ವೀಟ್ ಮಾಡಿರುವ ರಾಜ್ಯ ಕಾಂಗ್ರೆಸ್, ಅಂದು ಇಂದು ಎಂದೆಂದು ಒಗ್ಗಟ್ಟೇ ನಮ್ಮ ಶಕ್ತಿ, ಎಂತೆಂದಿಗೂ ಜನಸೇವೆಯೇ ನಮ್ಮ ಬದ್ಧತೆ ಎಂದು ಬರೆದುಕೊಂಡಿದೆ. ಸದ್ಯಕ್ಕೆ ಅಧಿಕಾರ ಹಂಚಿಕೆಯಾಗಿದೆ. ಸಿದ್ದರಾಮಯ್ಯ ಸಿಎಂ ಕುರ್ಚಿಯಿಂದ ಕೆಳಗಿಳಿದಿದ್ದಾರೆ. ಇದೇ ವೇಳೆ ಸಕ್ರಿಯ ರಾಜಕಾರಣದಲ್ಲಿ ಮುಂದುವರಿಯುತ್ತೇನೆ ಎಂದಿದ್ದಾರೆ. ಹಾಗಾದ್ರೆ ಸಿದ್ದರಾಮಯ್ಯರ ಮುಂದಿನ ಆಯ್ಕೆ ಏನು ಅನ್ನೋದೇ ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, TV9.